ಶಿವಶಂಕರ ಧರ್ಮಾತ್ಮ ನೀಲಕಂಠ ನಮೋಸ್ತುತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ರಕ್ಷಿತಾ ಬಜ್ಪೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ಇವತ್ತು ನಾನು ನಂದಳಿಕೆಗೆ ಬಂದಿದ್ದೇನೆ. ನಾಗರ ಪಂಚಮಿಯ ವಿಶೇಷ ದಿನದ ಅಂದು ಇವತ್ತು ನಂದಳಿಕೆಗೆ ಬಂದಿದ್ದೇನೆ. ನಂದಳಿಕೆ ಇರುವಂಥದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಲ್ಲಿ ಈ ನಂದಳಿಕೆ ಬರುತ್ತೆ. ತುಂಬ ಹಳ್ಳಿ. ಸೊ ನಾವು ವರ್ಷಕ್ಕೊಂದು ಸಲ ಈ ಟೈಮಲ್ಲಿ ಬರ್ತೇವೆ. ನಾಗನ ಕಲ್ಲಿಗೆ ಹಾಲೆರಿಲಿಕ್ಕೆ ಬರ್ತೇವೆ. ಸೊ ನೋಡಿಲಿ ಪ್ರಕೃತಿ ಎಷ್ಟು ಚೆಂದ ಇದೆ ಅಂತೇಳಿ ತುಂಬ ಖುಷಿಯಾಗುತ್ತೆ ಮಳೆ ಟೈಮಲ್ಲಿ ಈ ರೀತಿ ಎಲ್ಲ ಹೋಗೋದು. ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ನಮಗೆ ಹಾಲೆರಿಲಿಕ್ಕೆ ಅದರ ಹತ್ತಿರದಲ್ಲೇ ನಾಗಬನ ಇದೆ, ಅಲ್ಲಿಗೆ ನಾವು ಹೋಗಬೇಕು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಮಳೆ ಟೈಮಲ್ಲಂತೂ ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚಿನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗುವ ದಾರಿಯಲ್ಲಿ ಫುಲ್ ಕೆಸರಿದೆ, ನೀರು ಕೂಡ ನಿಂತಿದೆ. ಸೊ ಇಲ್ಲೇ ಹತ್ತಿರದಲ್ಲಿ ನಿಮಗೆ ಸ್ವಲ್ಪ ಎದುರು ಹೋಗಬೇಕಾದ್ರೆ ಕಾಣ್ತದೆ ನೋಡಿ, ಇದೇ ಜಾಗ. ಸೊ ಇಲ್ಲಿ ಹಾಲೆರಿಲಿಕ್ಕೆ ತುಂಬ ಜನ ಬರ್ತಾರೆ. ಸೊ ಈಗ ತುಂಬ ಮಂದಿ ಏನು ಬರಲಿಲ್ಲ, ರೆಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟರಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಬರುವ. ಇಲ್ಲಿ ಹತ್ತಿರದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಬರುವ. ಇವಾಗ ನಾನು ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನ ಕೂಡ ಇಲ್ಲೇ ಹತ್ತಿರದಲ್ಲಿದೆ, ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ನಾವಲ್ಲಿ ತಂದ ಸಾಮಗ್ರಿಗಳನ್ನೆಲ್ಲ ಇಟ್ಟು ಅಲ್ಲಿಂದ ಇವಾಗ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿ ದೇವಸ್ಥಾನದ ಹತ್ತಿರನೇ ಗದ್ದೆ ಕೂಡ ಉಂಟು. ನಾವು ಗದ್ದೆ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ನಾವು ನಾಗರ ಪಂಚಮಿಯ ದಿನದಂದು ಮಾತ್ರ ಈ ಜಾಗಕ್ಕೆ ಬರ್ತೇವೆ. ವರ್ಷಕ್ಕೊಂದು ಸಲ ಬರುವಂಥದ್ದು, ತುಂಬ ಖುಷಿಯಾಗುತ್ತೆ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಬರುವ. ಇದು ದೇವಸ್ಥಾನದ ಹೊರಾಂಗಣ. ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ, ನಾನು ಹೊರಗಡೆಯಿಂದ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಚಹಾದು ಮತ್ತು ತಿಂಡಿದು ವ್ಯವಸ್ಥೆ ಇತ್ತು. ಸೊ ಅದನ್ನು ಕೂಡ ತಿಂದ್ಕೊಂಡು ಬಂದ್ವಿ. ಮನೆಯಲ್ಲಿ ಬರಬೇಕಾದ್ರೆ ಬೆಳಿಗ್ಗೆ ಬೇಗ ಇದ್ದು ಬಂದಿದ್ದು. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಈಗ ದೇವಸ್ಥಾನಕ್ಕೆ ಹೋಗಿ ಇವಾಗ ರಿಟರ್ನ್ ಅಲ್ಲಿಗೆ ನಾಗಬನದ ಹತ್ರ ಹೋಗ್ತಾ ಇದ್ದೇವೆ. ಇಷ್ಟೊತ್ತಾಗಲೇ ಎಲ್ಲರೂ ಆಲ್ಮೋಸ್ಟ್ ಬಂದಿರ್ತಾರೆ. ಇವಾಗ ಹೋಗಿ ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ನಾವು ಕೂಡ ಪೂಜೆ ಮುಗಿಸ್ಕೊಂಡು ನಂತರ ಇಲ್ಲಿಂದ ಮನೆಗೆ ಹೋಗಬೇಕು. ಬನ್ನಿ ಹೋಗುವ. ಇಲ್ಲಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೂ ತಂದವರು ಕೂಡ ಅಲ್ಲಿಟ್ಟಿದ್ದಾರೆ. ಅದೇ ರೀತಿ ಎಳನೀರು ಕೂಡ ತಂದಿದ್ದಾರೆ.
ನಾಗದೇವರಿಗೆ ಅಭಿಷೇಕ ಮಾಡಲಿಕ್ಕೆ. ಇಲ್ಲಿ ನೋಡಿ ಮಕ್ಕಳನ್ನು ನೋಡಿ ಅರಶಿನ ಪುಡಿಯನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಪ್ರಕೃತಿಯ ಮಡಿಲಲ್ಲಿ ನಾಗದೇವರ ಪೂಜೆಯನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅದು ಕೂಡ ನಾಗರ ಪಂಚಮಿಯಂದು. ನೋಡಿ ಇಲ್ಲಿ ಅಭಿಷೇಕ ಎಲ್ಲ ಆದಮೇಲೆ ದೇವರಿಗೆ ಅಲಂಕಾರ ಆಯಿತು. ಇನ್ನು ಪೂಜೆ ಆಗಬೇಕು. ಈಗ ಕೊಟ್ಟಿದ್ಯಾ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಶಂಕಾರಿ ಸಾಮಧವದಿನ್ನಗರಾಂ ಸುಮೇತ್ರಾಂ ತಿಗ್ನೇತರಾಂ ಚಕಲಸತ್ರೇತಾಂ
ಶರದೃಗಲಮನಾಗಂ ಕಲ್ಪಿತಾಂ ಶೇಷಭೂಷಂ ವರಮಭಿಗರಿಭಾಗೇನ ಪುತ್ರೋತ್ರ ಶ್ರೇಯಸ್ಸന് ಆಯುರಾರೋಗ್ಯ ಐಶ್ವರ್ಯನೇ ಧನಕನಕ ಪುತ್ರ ಪೌತ್ರಾಚಕ್ರ ಸೌಭಾಗ್ಯಗಳನ್ನು ಮಾತ್ರ ದೇವರ ಅನುಗ್ರಹ ಮಲ್ತದೆ ಗ್ರಹಕೃತ್ಯವುಳ್ಳ ಅಂಜನೆ ಜೋಕ್ಲೆಗಳ ಮಾತ ಆ ಜ್ಞಾನ ಸಂಪತ್ತಿನ ಮಲ್ಪಿಂಚಿತ್ತಿ ಉದ್ಯೋಗಗಳು ಧನ ಸಂಪತ್ತಿನ ಕೀರ್ತಿ ಸಂಪತ್ತಿನ ಮಾತ ಅನುಗ್ರಹ ಮಲ್ತದೆ ನಿರಂತರವಾದ ನಾಗದೇವರನ್ನ ಸ್ಮರಣೆ ಮಲ್ಪನ ಯೋಗ ಭಾಗ್ಯನ ನಂಗೆ ಮಾತೆರೆಗಳ ನಾಗದೇವರ ಅನುಗ್ರಹ ಮಲ್ಪಡುವ ಪಡೆದೆ ಆ ಪ್ರಸನ್ನ ಕಾಲೋಡು ದೇವರ ಪ್ರಾರ್ಥನೆ ಮಲ್ತೋನಿ ಮಾತೆರ್ಲ ಪಣ್ಣೆ ಅನಂತ ನಾಮನಾಮತಃ ವಿಷ್ಣು ವಿಷ್ಣು ಗೀತಾತ್ಮನೆ ತುಭ್ಯಂ ನಾಗರಾಜ ಹರೇ ನಮಃ ಪಾಠ ನಮಸ್ಕಾರ ಮತ್ತೆ ವಾಸುಕಿ ಮಹಾನಾಗರಾಜ ಸ್ವಾಮಿ ದೇವರ ಮಾತಾಡಲಿದ್ದಕ್ಕೆ ಗೋವಿಂದ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ. ಮಳೆ ಕೂಡ ಬರ್ತಾ ಉಂಟು ಲೈಟಾಗಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ಕೂಡ ನಾಗದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಮತ್ತು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.